ಈಗ ನೋಡ್ರಿ ಗಣಪತಿ ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಒಂದು ಭಜನಿಯವರಾಗಲಿ, ಒಂದು ಡಪ್ಪಕಾಣಿಯವರಾಗಲಿ, ಒಂದು ಚೌಡಿಕೆ ಅವರಾಗಲಿ, ಒಂದು ನಾಟಕದವರಾಗಲಿ ಎಲ್ಲರೂ ಗಣಪತಿ ಸ್ತೋತ್ರ ಮಾಡ್ತಾರೆ. ಹೌದಲ್ಲ? ಗಣಪತಿ ಸ್ತೋತ್ರ ಮಾಡ್ತಾರಂದ್ರೆ ಏನು ತಾಯಿ ಮಗನು, ಏನು ನಿಮ್ಮ ಅಪ್ಪನ ಮಗನು? ಮಗನ ತಾಯಿ ಮಗ ಗಣಪತಿ. ಯಾಕಂದ್ರೆ ಪರಮಾತ್ಮ ಶಿವಮಹಾಪುರಾಣದೊಳಗೆ ಬರೆದಿರ್ತಾರೆ. ಏನಂತ ಬರೆದಿದ್ದಾರೆ? ಏನಂತ ಬರೆದಿರ್ತಾರೆ ಅಂದ್ರೆ, ಯಾವ ತಾಯಿ ಪಾರ್ವತಾದೇವಿ ಸ್ನಾನ ಮಾಡುವಾಗ ತನ್ನ ಬೆವರಿನಿಂದ ತಯಾರು ಮಾಡಿ, ಮಣ್ಣಿನಿಂದ ತಯಾರು ಮಾಡಿ ಮೂರ್ತಿಯನ್ನು ಮಾಡಿ, ಅವಾಗ ಮಂಗಳ ಮೂರ್ತಿಯನ್ನು ನಾಮಕರಣ ಮಾಡಿ ಜೀವನ ತುಂಬಿ ನಾನು ಸ್ನಾನ ಮಾಡುತ್ತೇನೆ, ಒಳಗಡೆ ಯಾರಿಗೆ ಬಿಡಬೇಡ ಹೇಳ. ಅವಾಗಿನ ಪರಮಾತ್ಮ ಈ ಜಗ ಎಲ್ಲ ಹುಟ್ಟಿಸಿದ ತ್ರಿಕಾಲ ಜ್ಞಾನಿ ಇದ್ದ. ಪಾರ್ವತಿಗೆ ಹುಟ್ಟಿಸಾಡ್ತಾರೆ, ಯಾಕೆ ತಿಳಿಯುವುದಿಲ್ಲ ಪರಮಾತ್ಮನಿಗೆ? ಹೌದಲ್ಲ? ಎಲ್ಲಿ ಹೋಗಿದ್ದೀವ್ರ ಪರಮಾತ್ಮ? ಹೌದಲ್ಲ? ಗಜಾಸುರನು ಕೂಡ 27 ದಿನ ಯುದ್ಧ ಆಡ್ಲಕ್ ಹೋಗಿದ್ದ ತಮ್ಮ. ಗಜಾಸುರ ದೈತನೇ ಯುದ್ಧ ಆಡಕ್ ಹೋಗಿದ್ರಲ್ಲ. ಅವಾಗ ನನ್ನ ತಾಯಿ ಗಣಪತಿಯನ್ನು ನಿರ್ಮಾಣ ಮಾಡಿಟ್ಟಾಳ. ಒಂದು ಮಗನ ತಯಾರು ಮಾಡ್ಯಾಳ. ಹೌದಲ್ಲ? ಮಗನ ತಯಾರು ಮಾಡಿ ಅಲ್ಲಿ ಏನು ಧೋತ್ರನು ಇಲ್ಲ, ನಿನ್ನ ಟಾಯರ್ನು ಇಲ್ಲ, ನಿನ್ನ ಚಡ್ಡಿನೂ ಇಲ್ಲ, ನೀನು ಇಲ್ಲ, ಏನು ಇಲ್ಲ. ಅದಕ್ಕ ತನ್ನ ಬೆವರದಿಂದ ಒಂದು ಮಗನ ತಯಾರು ಮಾಡಿಗೆಸಿಂದ ಮಂಗಲ ಮೂರ್ತಿ ಅಂತ ನಾಮಕರಣ ಹೌದಲ್ಲ? ಮಂಗಲ ಮೂರ್ತಿ ಅಂತ ನಾಮಕರಣ ಇಟ್ಟಿಗೆಸಿಂದ ಪಾರ್ವತಾ ದೇವಿ ಏನು ಮಾಡ್ಲಕತ್ತಮ್ಮ? ಒಳಗೆ ಜಳಕಕ್ಕೆ ಕೂತೇಳ, ಮಗನ ಕಾವಲಕ ಕುಡಿಸಿಳ. ಹೌದಲ್ಲ? ಇವ 27 ದಿನ ಇದ್ದ ಆಡಿಸಿಂದ ಬಂದ ನೋಡ್ರಿ. ಯಾರನೇ? ನಾ ಹೇಳಿದಾಗ ನೀ ನನ್ನ ಮನೆ ಮುಂದೆ ಬರುವುದು ಯಾವ ನೀ ಅಂತ ಕೇಳಿದಾಗ ಅವಾಗ ಹೇಳ್ತಾನ ಮಂಗಲ ಮೂರ್ತಿ, ನಾ ತಾಯಿ ಮಗ ಅದನ, ತಾಯಿ ಮಗ ಅದನ್ನ ಅಂತ ಹೇಳಿದಾಗ ಆವಾಗ ಕೈಯಾಗಿನ ತಿರುಸುಗ್ಲೆ ಮಗನ ರುಂಡ ಹೊಡೆದಾನ. ಹೌದಲ್ಲ? ಮತ್ತ ಇವ್ರಿಗೆಲ್ಲ ತಿಳಿಬೇಕಾಗಿತ್ತಲ್ಲ. ಮಗನ ರುಂಡ ಹೊಡೆದಾನು, ತಾಯಿ ಒಳಗಿಂದ ಹೊರಗೆ ಬಂದ. ಯಾಕೋ ಘಾತಕ ಕೇಳ, ನಿಂತೇನು ಪಾಲಿಲ್ಲ ಇದ್ರಾಗ. ಹೌದಲ್ಲ? ನಿಂತೇನು ಇದ್ರಾಗ ಪಾಲಿಲ್ಲ. ನನ್ನ ಮಗನ ಹೆಂಗ ರುಂಡ ಹೊಡೆದಿದಿ ಹಂಗ ಮಾಡಿ ಕೂಡ ಅಂದ್ರ ಮಾಡೋ ತಾಕತ್ತಾಗಿಲ್ಲ ತಮ್ಮ. ಆಗಿಲ್ಲ. ಯಾವಾಗ ಯಾವ ಪಾರ್ವತಿ ತನ್ನ ಇಚ್ಛಾದಿಂದ 6 ಶಕ್ತಿಗಳನ್ನು ನಿರ್ಮಾಣ ಮಾಡ್ಯಾಳ. ಭೂಲೋಕ ಸ್ವರ್ಗಲೋಕಕ್ಕೆ 6 ಶಕ್ತಿಗಳು ಹಾದ್ರು. ಅವಾಗ ಅಲ್ಲೋಲ ಕಲ್ಲೋಲ ನಡೀತಿದೆ ಎಲ್ಲ ಜಗತ್ತು. ಅವಾಗ ನಿನ್ನ ಪರಮಾತ್ಮ ಬಂದು ತಾಯಿ ಚರಣಕ್ಕೆ ನೆರವೇನ ತಣ್ಣಗಾಗುತ್ತಾಯಿ. ನಿನ್ನ ಮಗನಿಗೆ ನಾ ಮತ್ತೆ ಜೀವಕಾಲ ತುಂಬುತ್ತೇನೆ ಅಂತ ಹೇಳಿದಾಗ ಅವಾಗ ಪಾರ್ವತಾದೇವಿ ತಣ್ಣಗಾಗಿ ಮತ್ತೆ ಗಣಪತಿಯನ್ನು ನಿರ್ಮಾಣ ಮಾಡ್ಯಾರ. ಅದಕ್ಕೆ ತಾಯಿಯಿಂದ ನಿರ್ಮಾಣ ಆಗ್ಯಾನ ಗಣಪತಿ. ಹೌದಿಲ್ಲವ? ತಾಯಿ ಮಗ ಅವನ ಗಣಪತಿ. ಅದಕ್ಕೆ ತಾಯಿ ಮಗ ಇತ್ತಂದ್ರ ತಾಯಿ ಮಗನ ನಾಮಸ್ಮರಣೆ ಮಾಡಬಾರ್ದು ನೀವು. ಹೌದಲ್ಲ? ತಮ್ಮ ಈಗ ತನ್ನ ಬಾಯಿಗೆ ತಾನ ಹೇಳಿ ಹೋಗ್ಯಾನ. ಏನಂತ ಹೇಳಿದ? ಜೇವರದಾಗ ಮುತ್ಯಾನ ಗುಡಿಯಾಗ ರಾತ್ರಿ ಬೆಳತಾನ ನಿಂತ ಹೊತ್ತು ಮಾಡ್ಲಾಕ ಹುಡುಗ ಬಾಳ ಗಡಬಡಿಗೆ ಬಿದ್ದು ಬಂದಾನ್ರಿ ಕಾಕಳಿ ಊರಿಗೆ. ಅಪ್ಪಾಗ ಅವಾಗ ಟಚ್ ಆಗಲ್ಲದ ಮಕ್ಕಳ ಹಣ ತೋರಿಸ್ತಾನಂತಾನು. ನೀನು ಇವ್ರಿಗೆ ಏನು ಹೇಳೋದೈತಿ? ಕಣ್ಣಿ ಕಾಣು ಸಿಂಗಾರ ಎಲ್ಲ ಹೆಣ್ಣೈತಿ. ಹೌದಲ್ಲ? ಕಣ್ಣಿ ಕಾಣು ಸಿಂಗಾರ ಎಲ್ಲ ಹೆಣ್ಣೈತಿ ಅಂದ್ರೆ ಕಾಣಲಾರ್ದ ವಸ್ತು ಒಟ್ಟ ಹಿಡಿಬೇಕು. ದಪ್ಪ ಹೆಣ್ಣ, ಸೂರ ಹೆಣ್ಣ, ತಾಳ ಹೆಣ್ಣ, ಮಾಯಿಕ ಹೆಣ್ಣ, ಎಲ್ಲ ಜಗತ್ತಿಗೆ ಕಾಣುವುದೆಲ್ಲ ಹೆಣ್ಣೈತಿ. ಕಾಣಲಾರ್ದ ವಸ್ತು ಎಲ್ಲೈತಿ, ಯಾವ ಸ್ಥಳಕ್ಕೈತಿ, ಯಾವ ರೂಪನ್ಯಾಗ ಅಂತರ್ಲೇಂತ ಹಾಡ ಕರೆ ನಿಮ್ಮ ಅಪ್ಪನ ಮಗ ಇದ್ದದ್ರ ಚಂದನ. ಏನ್ರಿ ಅಪ್ಪನ ಅವನ ಮಗ ಅದನ್ನಂದಿ ಸುಮ್ಮನೆ ಹಾದಿ ಹಿಡಿ ಬೆನ್ನ ಹತ್ತ. ನಿನ್ನ ಹಾದಿ ಬಡ್ಸೋದು ಒಂದು ಗಳಿಗೆ ಹತ್ತಂಗಿಲ್ಲ. ಹೌದಲ್ಲ? ಅದಾಗ ಈ ತಾಯಿ ಮಗನ ಇತ್ತಂದ್ರೆ ಸುಮ್ಮನೆ ಇಲ್ಲಿ ಟೇಜಿನ ಮೇಲೆ ನಿಂತ ಹಾಡ ಏನ್ರಿ ಅಪ್ಪ ಬೆಳಸಾಕ ಬಂಧನ ಅಂದಿ ಭೂಮಿ ಬಿಟ್ಟು 3 ಮಳ ಅಂತರ ನಿಂತ ಹಾಡ್ಬೇಕಾಕತ್ ನೀ. ಅದಕ್ಕೆ ನೋಡೋಣ ಹೆಂಗ ಮಾಸ್ತರ್ ಹೆಂಗ ಬರ್ತಾನೆ ನೋಡಿ. ನಡೀಲಿ.
ಶ್ರೀ ಓಂಕಾರಿಯ ಶ್ರೀ ಓಂಕಾರಿಯ ಹಿಮಾಲಯಂಕಾರಿಯ ಶ್ರೀ ಓಂಕಾರಿಯ ಹಿಮಾಲಯಂಕಾರಿಯ ಬಸವ ಮಾಸ್ತರ್ ಏನ್ ಹೇಳ್ತಾನಂತಮ್ಮ ಏನ್ ಹೇಳ್ತಾರವ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಆಹಾ ಗುರುವೇ ತಸ್ಮೈ ಶ್ರೀ ಗುರುವೇ ನಮ್ಮ ಮಾತ ಏನ್ ಹೋಗ್ಯಾರಪ್ಪ ಯಾಕಂದ್ರೆ ಗುರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದು ಈ ಅದರ ಸಲುವಾಗಿ ಹೆಂಗ ವಚನ ಆಗ್ಯದನ್ನ ಮೊದಲ ತಿಳ್ಕೊಂಡು ವೇದಿಕೆ ಮೇಲೆ ಮಾತಾಡಬೇಕು ಮಾತಾಡ್ಬೇಕಲ್ಲ ಯಾಕಂದ್ರೆ ಹೆಂಗಾಗೈತ್ರಿ ಮಾಸ್ತರ ಯಾವ ಇವರು ತ್ರಿಮೂರ್ತಿಗಳ ಅನುಸಾದೇವಿಯ ಮನೆಯಲ್ಲಿ ಕೂಸುಗಳಾಗಿ ಬಿದ್ದಿರು 3 ಮಂದಿ ಹೌದಲ್ಲ ಆವಾಗ ಒಂದು 3 ತಿಂಗಳು ಒಂದು 6 ತಿಂಗಳು ಒಂದು 7 ತಿಂಗಳು ಹಿಂಗ ಕೂಸುಗಳಾಗಿ ಬಿದ್ದಿರು 3 ಮಂದಿ ಬಿದ್ದಾಗ ಆವಾಗ ಈ ಸೃಷ್ಟಿ ಕಾರ್ಯ ಎಲ್ಲ ಹುಟ್ಟಿಸುವುದು ಲಯ ಮಾಡುವುದು ರಕ್ಷಣೆ ಮಾಡುವುದು ಒಬ್ಬನೇ ಮಾಡ್ತಿದ ಯಾರೋ ಗುರು ಆಗಿರುವಂತ ಬೃಹಸ್ಪತಿ ಯಾಕೆ ಮಾಡ್ತಿದ ಅಂದ್ರೆ ನನ್ನ ತಾಯಿಯ ಮನೆಯೊಳಗೆ ನಿನ್ನ 3 ಮಂದಿ ಕೂಸುಗಳಾಗಿ ಮಕ್ಕೊಂಡಾರ ಅದರಿಂದ ನಿನ್ನ ಗುರುವಿನ ಬೆಳಕು ಬಂದಾರ ಅಲ್ಲಿ ಎಲ್ಲಿ ನಿನ್ನ ಬೆಳಕಿಲ್ಲ ನಿನ್ನ ಬೆಳಕು ಬರಬೇಕಾದ್ರೆ ತಾಯಿ ಮನೆಯೊಳಗೆ ನಿಮ್ಮ 3 ಮಂದಿ ಕೂಸುಗಳಾಗಿ ಬಿಟ್ಟಾರ ಹೌದಿಲ್ಲ ಅವಾಗ ನಿನ್ನ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅದಕ್ಕಿಂತ ಮೊದಲು ಗುರು ಇಲ್ಲ ನಿನ್ನ ಕಡಬುಡು ಗುರುನೇ ಅದಕ್ಕೆ ಯಾವಾಗ ನನ್ನ ತಾಡಿ ಶಕ್ತಿ ಮನೆಯೊಳಗ ನಿನ್ನ ಪರಮಾತ್ಮರು ಕೂಸುಗಳಾಗಿ ಬಿಟ್ಟಾಗ ಅವಾಗ ನಿನ್ನ ಪರಮಾತ್ಮನಿಗೆ ನಾಮಕರಣ ಬಂದದ ಗುರುವಿಗೆ ಅದಕ್ಕಿಂತ ಮೊದಲು ಇಲ್ಲಿ ಮಾಸ್ತರ ಇಂತಿಂತ ಬಿರುದುಗಳು ನನ್ನ ತಾಯಿ ಕೊಟ್ಟಾಳ ಮತ್ತೆ ನಿನ್ನ ಪರಮಾತ್ಮ ಏನು ಕೊಟ್ಟಾನ ಯಾಕಂದ್ರ ನನ್ನ ತಾಯಿ ಹಂಗಲ್ಲ ಕರುಣೆಯ ಜಲದಿಂದ ಪ್ರಥಮದಲ್ಲಿ ಹೇಳಿದೆವು ವಿಕ್ಷೇಪ ದೋಷ ಅವರಣ ದೋಷ ಮಲದೋಷ ಇವು ನಿವೃತ್ತಿ ಆಗಬೇಕಾದ್ರೆ ಮೊದಲು ಮನಸ್ಸು ಹಸನಬೇಕು ಮನಸ್ಸು ಹಸನ ಇರ್ಲಿಲ್ಲ ಅಂದ್ರ ಯಾವಾಗ ನಿನ್ನ ಹತ್ತಿರ ಹೋಗಲ್ಲ ಹೇಳ್ತಾರೆ ಅದಕ್ಕೆ ನೋಡೋಣ ಏನೇನು ಹೇಳ್ತಾರೆ ಹೇಳು